ಎವ್ರಿವನ್, ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೇನು ಅಂದರೆ ಸಮಥಿಂಗ್ ಐ ಆಮ್ ಡೂಯಿಂಗ್ ವೆರಿ ಕ್ರೇಜಿ, ಓಕೆನಾ? ಐ ಆಮ್ ಶೋರ್ ಐ ವಿಲ್ ಗೆಟ್ ಸ್ಕೋಲ್ಡಿಂಗ್ಸ್ ಫಾರ್ ದಿಸ್. ಬಟ್ ಇವತ್ತು ನಾನು ಒನ್ ಆಫ್ ಮೈ ಟ್ಯಾಟೂನ ಚೇಂಜ್ ಮಾಡಿಸ್ತಾ ಇದ್ದೀನಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಮನೇಲಿ ಹೇಳ್ತಾ ಇಲ್ಲ, ಬಿಕಾಸ್ ಆಬ್ವಿಯಸ್ಲಿ ಮನೇಲಿ ಹೇಳಿದ್ರೆ ಉಗಿತಾರೆ. ಬಟ್ ನೆಸೆಸಿಟಿ ಇದೆ, ಇಂಪಾರ್ಟೆಂಟ್. ಸೊ ಚೇಂಜ್ ಮಾಡಿಸ್ತಾ ಇದ್ದೀನಿ. ಆ್ಯಂಡ್ ತಿಳ್ಕೊಳ್ಳೋಣ. ನಾನಂತೂ ನಮ್ಮ ಮನೇಲಿ ಹೇಳಲ್ಲ, ಎಷ್ಟು ದಿವಸದಲ್ಲಿ ಅವರು ಕಂಡುಹಿಡಿತಾರೆ ಅಂತ ತಿಳ್ಕೊಳ್ಳುವ. ಐ ಟ್ರೈ ಮೈ ಬೆಸ್ಟ್ ಟು ಹೈಡ್, ಬಟ್ ನೋಡೋಣ ಎಷ್ಟು ದಿವಸದಲ್ಲಿ ಅವ್ರು ಅಬ್ಸರ್ವ್ ಮಾಡಿ ತಿಳ್ಕೊತಾರೆ, ಆಮೇಲೆ ಎಷ್ಟು ಉಗಿತಾರೆ ಅಂತ ತಿಳ್ಕೊಳ್ಳುವ. ಸೊ ಬನ್ನಿ ಲೆಟ್ಸ್ ಗೋ. ಆಯದು ಹಲೋ ಎವ್ರಿವನ್. ಸೊ ನಾವು ಬಂದಿದ್ದೀವಿ, ನಾನು ನನ್ನ ಫ್ರೆಂಡ್ನು ಎತ್ತಾಕೊಂಡು ಬಂದಿದ್ದೀನಿ. ಸೊ ಅವಳು ಪಿಯರ್ಸಿಂಗ್ ಮಾಡಿಸ್ಬೇಕಂತೆ, ನಮ್ಮ ಫೇಮಸ್ ಹೇಮಾ ಎನ್ ಜೆ ಅವರು. ಸೊ ಇನ್ನು ಟೈಮ್ ತಗೊಳುತ್ತೆ, ಅದೇನೋ ವೈಟಿಂಗ್ನೆಲ್ಲ ಮಾಡಬೇಕಂತೆ. ಅದಕ್ಕೆ ಗೊತ್ತಿಲ್ಲ ಎಷ್ಟು ಕೇಳಿಸುತ್ತೆ ಏನೋ ಅಂತ, ಬಿಕಾಸ್ ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ ಇದೆ, ನೋಡಬೇಕು. ಹಾಯ್ ಅಂದು ರೋಹಿಣಿ. ಹಾಯ್. ಮೇಡಮ್ದು ಸ್ಕೂಲ್ ಮುಗ್ದೋಗಿದ್ಯಲ್ಲ, ರಜಾ, ಅದಕ್ಕೆ ಅಲ್ವಾ ಖುಷಿನ ರಜಾ ಸಿಕ್ಕಿದ್ದು? ಹ್ಞೂ ಅಂತೆ. ಫ್ರೆಂಡ್ಸ್ನ ಮಿಸ್ ಇಲ್ಲ ಮಾಡ್ಕೋತಿಲ್ವಂತೆ ಫ್ರೆಂಡ್ಸ್ನ ಮಿಸ್. ನಾವು ಹಿಂಗೆ ಇದ್ವಲ್ಲ ಚಿಕ್ಕವ್ರು ಇರ್ಬೇಕಾದ್ರೆ, ಸಮ್ಮರ್ ಹಾಲಿಡೇಸ್ ಬಂದಿದ್ದು ಫುಲ್ಲು ಜೋಶು, ಫುಲ್ ಖುಷಿ, ಫುಲ್ ಆಟ ಅಲ್ವಾ? ಅದಕ್ಕೆ ಇನ್ನೂ ಟೈಮ್ ಆಗುತ್ತೆ ಅಂತ ಅಂದರು, ಅದು ಕ್ರೀಮ್ ಬರೋಕ್ಕೆ. ಸೊ ಇನ್ನೊಬ್ಬರು ಬಂದಿದ್ದಾರೆ ಕಸ್ಟಮರ್ಸ್, ಅವ್ರಿಗೆ ಮಾಡ್ತಿದ್ದಾರೆ. ಸದ್ಯಕ್ಕೆ ಟ್ಯಾಟೂ ಪ್ರಿಂಟ್ ಡಿಸೈನ್ ಆಗಿದೆ. ಆ್ಯಂಡ್ ಮೋಸ್ಟ್ಲಿ ಮೇಯ್ನು ನಾವು ಬಂದಿರೋದು ವಿಚಿತ್ರ ಟ್ಯಾಟೂ, ವಿಚ್ ಇಸ್ ಲೊಕೇಟೆಡ್ ಇನ್ ದಯಾನಂದ್ ಸಾಗರ್ ಕಾಲೇಜ್ ಆಪೋಸಿಟ್, ಅಲ್ಲಿರೋದಿದು. ನನ್ನ ಹಳೆ ಟ್ಯಾಟೂಸ್ನು ಎಲ್ಲನೂ ಇದೇ ಜಾಗದಲ್ಲೇ ಮಾಡಿರೋದು. ಸೊ ಅದಕ್ಕೆ ಐ ಥಾಟ್ ಇಲ್ಲೇ ಬರೋಣ ಅಂತ. ಸೊ ಅವ್ರದ್ದೊಂದು ಬ್ರಾಂಚ್ ಇದೆ ಆರಾನಗರಲ್ಲಿ, ಬಟ್ ಐ ಆಮ್ ಮೋರ್ ಕಂಫರ್ಟೇಬಲ್ ಇಲ್ಲಿ. ಸೊ ಅದಕ್ಕೆ ಇಲ್ಲಿಗೆ ಬಂದಿದ್ದೀನಿ. ಸೊ ಲೆಟ್ ಅಸ್ ಸಿ ಹೆಂಗೆ ಟರ್ನ್ ಔಟ್ ಆಗುತ್ತೆ ಅಂತ. ಬಾಯ್. ಹೌ ಮಚ್ ಎಕ್ಸೈಟೆಡ್ ಆರ್ ಯು ಫಾರ್ ಪಿಯರ್ಸಿಂಗ್? ನಾಟ್ ಎಕ್ಸೈಟೆಡ್. ಮೇಡಮ್ಗೆ ನಿದ್ದೆ ಬರ್ತಿದ್ದೆ ಅಂತ ಅದಕ್ಕೆ ಫುಲ್ ಬೋರ್ ಆಗೋಗ್ಬಿಟ್ಟವ್ರು, ಫುಲ್ಲು ಸಪ್ಪಗಾಗೋಗ್ಬಿಟ್ಟವ್ರು. ಪಿಯರ್ಸಿಂಗ್ ಆದ್ಮೇಲೆ ಜೋಶ್ ಬಂದ್ಬಿಡುತ್ತೆ ಅವ್ರಿಗೆ. ಏನು ಮಾತಾಡಬೇಕು? ಏನು ಬೈಕಲ್ಲಿ ಮಾತಾಡ್ಬೇಕು. ಏನ್ ಹೇಳಿ, ನೀನೇ ಹೇಳು. ನೀನೇ ಹೇಳು. ಯಾರು ಆಡ್ತಾರೆ? ರೋಹಿಣಿ ಆಡ್ತಾರೆ. ಸಾಧನೆ ಆಡ್ತಾರ ಸ್ವಲ್ಪ. ನನ್ಗೆ ಆಡಕ್ ಬರಲ್ಲ, ರೋಹಿಣಿಗೆ ಬರುತ್ತೆ. ರೋಹಿಣಿ ಆಡ್ತಾರೆ. ರೋಹಿಣಿ ನಿನ್ ಸಾಂಗ್ ಅಂತೆ. ನನಗೆ ನನ್ನ ಮಾತಾಡಾಯ್ತು. ಸಾಂಗ್ ಹೇಳಿ, ಅದು ಬರಲ್ಲ. ಸಾಂಗ್ ಹೇಳಿಬೋದು. ಸಾಂಗ್ ಬರಲ್ಲ. ಸಾಂಗ್ ಫೇವ್ರೆಟ್ ಸಾಂಗ್ ಆಡ್ದು. ನಾಡುಗೆಯಲ್ಲಿ ಸೋತೆ ಹೋದೆ ನೀ ಮೊದಲ ಕೊನೆಯ ಆಸೆ, ನನ್ನ ಎದೆಗೆ ತಿರುಗಿಸೋ ಆಸೆ, ಎಲ್ಲ ಕೊನೆ ಬೀರಲಿ, ನನಗೂ ನಿನಗೂ ಮನೆ ಮಾಡಿರುವೆ, ಒಳಗೆ ತಳ್ಳು ತಡೆಗೆ ಕಿಟಕಿನೇ ನಾತಾನೆ. ಅದೇ
ಇಟ್ಕೊಂಡ್ಬಿಟ್ಟು ಕೈ ನಾನು ಸತ್ತೆ ಗೈಸ್. ಮನೇಲಿ ಗೊತ್ತಿಲ್ಲ. ಗೊತ್ತಾದ್ರೆ ಹೆಂಗಿರುತ್ತೆ ಏನಿರುತ್ತೆ ಐ ಡೋಂಟ್ ನೋ. ವೇಟ್, ಯು ವಾಂಟ್ ಟು ಸೀ ಮೈ ಟ್ಯಾಟೂ? ವೇಟ್. ಕಮೆಂಟ್ ಮಾಡಿ ಆಯಿತಾ ಹೆಂಗಿದೆ ಅಂತ. ಓಕೆ, ಆಲ್ ದ ಬೆಸ್ಟ್ ಟು ಮೀ. ಟುಡೇ ಇಸ್ ಡೇ 4. ಡೇ 3 ಮುಗಿಸ್ಕೊಂಡು ಡೇ 4 ಆ್ಯಂಡ್ ಸ್ಟಿಲ್ ಗೊತ್ತಿಲ್ಲ, ಅಬ್ಸರ್ವ್ ಮಾಡಿಲ್ಲ ಬಿಕಾಸ್ ನಾನು ನೀಟಾಗಿ ಕವರ್ ಮಾಡಿದ್ದೀನಿ. ಸೊ ನಾನೇ ಅನ್ಕೋತಾ ಇದ್ದೀನಿ ಹೇಳಿಬಿಟ್ಟು ರಿಯಾಕ್ಷನ್ ವಿಡಿಯೋ ತಗೊಳ್ಳ ಅಂತ. ಐ ನೋ ಫಾರ್ ಶೋರ್ ಮುಗಿಸ್ಕೊತೀನಿ ಚೆನ್ನಾಗಿ. ನೋಡೋಣ, ಇನ್ನೂ ಸ್ವಲ್ಪ ದಿವಸ ಹಳ್ಳುವ. ಓಕೆನಾ? ಸೊ ಲೆಟ್ ಅಸ್ ಸಿ. ಹಲೋ ಎವ್ರಿವನ್. ಸೊ ಇನ್ನೇನು 2 ವಾರ ಆಗ್ತಾ ಬಂತು ವಿತ್ ಮೈ ಟ್ಯಾಟೂ. ಬಟ್ ಇನ್ನು ಮನೇಲಿ ನೋಟಿಸ್ ಮಾಡಿಲ್ಲ ನನ್ನ ಟ್ಯಾಟೂನ, ಬಿಕಾಸ್ ನಾನು ಅಷ್ಟು ಚೆನ್ನಾಗಿ ಹೈಡ್ ಮಾಡಿದ್ದೀನಿ ಜಾಕೆಟೆಲ್ಲ ಹಾಕ್ಕೊಂಡು. ಸೊ ಐ ಥಾಟ್ ಇವತ್ತು ನಾನೇ ಹೇಳಿಬಿಡೋಣ ಅಂತ ಮನೇಲಿ. ನೋಡೋಣ ರಿಯಾಕ್ಷನ್ ಹೆಂಗಿರುತ್ತೆ ಅಂಬೋದು ಅಂತ. ಸೊ ಸ್ಟೇ ಟ್ಯೂನ್ಡ್ ಆ್ಯಂಡ್ ಗೈಸ್ ವಿಶ್ ಮೀ ಲಕ್. ಬಾಯ್. ನಾನು ಗೇರು ಬೀಜ ತಿಂತಾ ಇದ್ದೀನಿ, ನನಗೆ ಬೇರೆ ಕೆಲಸ ಇಲ್ಲ. ಅರ್ಧ ನಿದ್ದೆ ಆಯಿತು, ಎದ್ದೆ. ಈಗ ಗೇರು ಬೀಜ ತಿನ್ನೋದು. ನಿನ್ಗೊಂದು ಸೀಕ್ರೆಟ್ ಹೇಳ? ಹೇಳು. ಎಂತ ಸಿಕ್ತೈತೆ ಹೇಳು. ನೀನು ವ್ಲಾಗ್ ಮಾಡ್ತಿದ್ಯಾ? ಟರ್ನ್ ಮೈ ಹ್ಯಾಂಡ್. ಟರ್ನ್ ಯುವರ್ ಹ್ಯಾಂಡ. ಯಪ್ಪ, ನಿನ್ ತಲೆ ಉಂಟ ಸಾಧ್ವಿ? ಯಾಕೆ ಕಲ್ತಿದ್ಯಾ? ಅಳ್ಬೇಡ. ಆ ದೇವ್ರು ನಿನ್ಗೆ ಯಾವಾಗ ಬುದ್ಧಿ ಕೊಡ್ತಾನೋ? ಯಾವಾಗ ಮಾಡಿಸಿದ್ದು? ನಿಂಗೆ ಬುದ್ಧಿ ಇಲ್ಲ ಸಾಧ್ವಿ. ಎಷ್ಟೊತ್ತು ಹೇಳಿದ್ರು ಅರ್ಥ ಆಗಲ್ಲ. ನೀನು ಮಾಡಿಸೋದಿಲ್ಲ ಅಂದಿದ್ದಲ್ವಾ? ಅವ್ರು ಹೇಳಿದಲ್ಲ ಡಾಕ್ಟ್ರು ಮಾಡಬಾರ್ದು ಅಂತ. ಹಾ, ಸ್ಟಿಕ್ಕರ್ ಅದು ನಿಜವಾಗಿ ಮಾಡಿದ್ದ? ಅವ್ರು ಹೇಳಿದ್ದಲ್ವ ಎಂತ ಸಹ ಮಾಡಬಾರ್ದು ಅಂತ. ನನ್ಗೇನ್ ಬಂದ್ ಮಾಡು. ಅಯ್ಯ ನಿನ್ನ ಮಕ ನಾಯಿ ನೆಕ್ಕ ಸುನಾಮಿ ಬಂದು ನಿಲ್ ಸುತ್ಕೊಂಡು ಹೋಗ. ನಿನಗೆ ನೋವು, ನನಗೆ ನೋವು. ಹಲೋ ಎವ್ರಿವನ್. ಸೊ ನಾನು ವ್ಲಾಗ್ ಎಡಿಟ್ ಮಾಡ್ತಾ ಇದ್ದೆ. ಸೊ ಎಂಡಿಂಗು ಕೊಟ್ಬಿಟ್ಟು ವ್ಲಾಗ್ ಮುಗಿಸ್ಬಿಟ್ಟು ಈ ವಾರನೇ ಅಪ್ಲೋಡ್ ಮಾಡೋಣ ಅಂತ ಇದ್ದೀನಿ. ಸೊ ನೋಡಿರ್ತೀರ ನಾವು ಅಮ್ಮನ ರಿಯಾಕ್ಷನ್ ಹೆಂಗಿತ್ತು ಅಂತ. ಮೋಸ್ಟ್ಲಿ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಪ್ರಕಾರ ಏನು ಇರಲಿಲ್ವೇನೋ. ನಾವು ಅಮ್ಮ ಹೊಡೆಯೋದು ಗಿಡಿಯೋದೆಲ್ಲ ಮಾಡಲ್ಲ, ಬಟ್ ಬೈತಾರೆ. ಅವರು ಈ ಸತಿ ನೋಡಿದಾಗ ಶಾಕಲ್ಲಿದ್ದರು. ಶಿ ಕುಡ್ ನಾಟ್ ಬಿಲೀವ್. ಅದಕ್ಕೆ ವಿಡಿಯೋದಲ್ಲಿ ಅಷ್ಟು ಬೈಗಳು ಕ್ಯಾಪ್ಚರ್ ಆಗಲಿಲ್ಲ. ಅದಾದ್ಮೇಲೆ ಏನೇನಾಯಿತು ಅದು ನನಗೆ ಮಾತ್ರ ಗೊತ್ತು. ಎನಿವೇ, ಲೈಕ್ ಶಿ ವಾಸ್ ಇನ್ ಡಿನಯಲ್. ಅವರು ಅಂದ್ಕೊಂಡಿದ್ದು ನಾನು ಪ್ರ್ಯಾಂಕ್ ಮಾಡ್ತಾ ಇದ್ದೀನಿ ಅಂತ, ಸ್ಟಿಕ್ಕರ್ ಹಾಕಿದ್ದೀನಿ, ಟ್ಯಾಟೂ ಅಲ್ಲ ಅಂತ ಅಂದ್ಕೊಂಡ್ರು. ಆ್ಯಂಡ್
ಶಿ ವಾಸ್ ಲೈಕ್ ಅದೇ ಮೇನ್ಲಿ ಕನ್ಸರ್ನ್ ಇದ್ದಿದ್ದು ಆಬ್ವಿಯಸ್ಲಿ ಮಮತೆಯ ಕನ್ಸರ್ನ್ ಇದ್ದಿತ್ತು ಡಾಕ್ಟರ್ ಏನೋ ಅಲೋ ಮಾಡಲ್ಲ ಟ್ಯಾಟು ಹಾಕೋಕ್ಕೆ ಅಂತ. ಐ ಹ್ಯಾವ್ ಸಮ್ ಅದರ್ ಹಿಸ್ಟ್ರಿ, ಸೊ ಅದಕ್ಕೆ ನನಗೆ ಅಲೋ ಇಲ್ಲ ಏನು ಪಿಯರ್ಸಿಂಗ್ ಆರ್ ಇಂಕ್ ಮಾಡೋಕ್ಕೆ. ಬಟ್ ಹಂಗೂ ಮಾಡಿಸ್ದೆ, ಬಟ್ ಏನೂ ಆಗಿಲ್ಲ. ಸೊ ಗುಡ್ ಟಚ್ ವುಡ್. ಸೊ ದ್ಯಾಟ್ ವಾಸ್ ಹರ್ ಮೇನ್ ಕನ್ಸರ್ನ್. ಆಮೇಲೆ ಅದೇ ನೋಡಿದ್ದೀರಾ ಏನೇನು ಹೇಳಿದ್ದಾರೆ ಅಂತ. ಜಾಸ್ತಿ ಬೈಲಿಲ್ಲ ವಿಡಿಯೋದಲ್ಲಿ, ಬಟ್ ಆಫ್ ಕ್ಯಾಮ್ರಾ ಚೆನ್ನಾಗಿ ಬೈಸ್ಕೊಂಡೆ. ಎನಿವೇ, ಸೊ ಓವರಾಲ್ ಇಟ್ ವಾಸ್ ಅ ನೈಸ್ ಎಕ್ಸ್ಪೀರಿಯನ್ಸ್. ಬಟ್ ಮಕ್ಕಳುಗಳೇ, ಈ ಥರ ಅಟೆಂಪ್ಟ್ ಮಾಡೋಕ್ಕೆ ಹೋಗಬೇಡಿ. ದಿಸ್ ಈಸ್ ಸಮಥಿಂಗ್ ಐ ಡಿಡ್ ಔಟ್ ಆಫ್ ಅನ್ಎಕ್ಸ್ಪೆಕ್ಟೆಡ್. ಯೂಶ್ವಲಿ ನಾನು ಏನೇ ಎದುರು ಹೇಳ್ಬಿಟ್ಟೆ ಹೋಗ್ತೀನಿ, ಅಥವಾ ಏನೋ ಒಂದು ಇನ್ಫಾರ್ಮ್ ಮಾಡ್ತೀನಿ ಪೇರೆಂಟ್ಸ್ಗೆ. ಫಾರ್ ದ ಫಸ್ಟ್ ಟೈಮ್ ನಾನೇನೋ ವಿದೌಟ್ ಟೆಲಿಂಗ್ ಈ ಥರ ಒಂದು ಡಿಸಿಷನ್ ತೊಗೊಂಡೆ. ಆ್ಯಂಡ್ ಐ ಆಮ್ ಅನ್ ಅಡಲ್ಟ್, ಸೊ ಹಂಗೂ ಇಟ್ ಈಸ್ ನಾಟ್ ರೈಟ್, ಬಟ್ ಸ್ಟಿಲ್ ಅವಾಗವಾಗ ಓಕೆ. ಬಟ್ ಡೋಂಟ್ ಟ್ರೈ ದಿಸ್ ವಿದೌಟ್ ಯುವರ್ ಪೇರೆಂಟ್ಸ್ ಪರ್ಮಿಷನ್. ಯಾರೇ ಇದ್ದರು 18+, 18 ಕೆಳಗಡೆ ಇರೋರು, ಡು ನಾಟ್ ಟ್ರೈ ದಿಸ್ ಎಟ್ ಆಲ್. ಇಫ್ ಯು ಟ್ರೈ, God will punish you. Anyway, so again last time ಹೇಳ್ತಾ ಇದ್ದೀನಿ, ಮಕ್ಕಳುಗಳೇ ಅಥವಾ ಅಡಲ್ಟ್ಸ್, ಡು ನಾಟ್ ಟ್ರೈ ಇಟ್ until and unless you have that maturity that you know what you're doing is right. Till then don't. But before getting inked, mainly consult with your parents and then go for it, or any other decisions that you're trying to take in your life. Okay na? With this, I end my vlog. If you have liked this video, this vlog, do like, share, comment and subscribe to my channel. This is your ambivert girl, Sadhvi, signing off. Bye bye.